ಎಲ್ಲರಿಗೂ ನಮಸ್ಕಾರ. ಸುರಭಿ ಸಾಫ್ಟ್ವೇರನ್ನು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಆ ಸುರಭಿ ಸಾಫ್ಟ್ವೇರನ್ನು ಲಿಂಕನ್ನು ನಾವು ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀವಿ, ಹೌದಾ? ಶೇರ್ ಮಾಡಿದಾಗ ಅದನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ನಿಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೆ ವಾಟ್ಸಪ್ನಲ್ಲಿ ನಾನು ಲಿಂಕನ್ನು ಶೇರ್ ಮಾಡಿದರೆ ಈ ಟೈಪ್ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆದಮೇಲೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲೇ drive.google.com ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ನಂತರ ಕಾಪಿ ಆಫ್ ಕುವೆಂಪು ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಇದು ಡೌನ್ಲೋಡ್ ಆದಾಗ ನಿಮಗೆ ಅದು ಕಾಂಪ್ರೆಸ್ಡ್ ಫಾರ್ಮ್ಯಾಟ್ನಲ್ಲಿ ಸಿಗುತ್ತೆ. ನಾವು ಅದಕ್ಕೆ ಆ ಕಾಂಪ್ರೆಸ್ಡ್ ಫಾರ್ಮ್ಯಾಟ್ನಲ್ಲಿ, ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕಾಪಿ ಆಫ್ ಕುವೆಂಪು. ಇಲ್ಲಿ ZIP ಅಂತ ಇದೆ, ಅಂದರೆ ಇದು ಕಾಂಪ್ರೆಸ್ಡ್ ಫೈಲ. ಇದು ಜಿಪ್ ಅಂತ ಹೇಳ್ತೀವಿ ನಾವು. ವಿನ್ಜಿಪ್ ಸಾಫ್ಟ್ವೇರ್ ಇದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಬೇಕಾಗುತ್ತೆ. ಇದ್ರ ಮೇಲೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಶೋ ಇನ್ ಫೋಲ್ಡರ್ ಅಂದರೆ ಅದು ಡಿಸ್ಪ್ಲೇ ಆಗುತ್ತೆ. ಅದು ಎಲ್ಲಿದೆ ಅಂತ ಲೊಕೇಶನ್ ತೋರಿಸುತ್ತೆ. ಇದನ್ನು ರೈಟ್ ಬಟನ್ ಹೊಡೆದ್ಬಿಟ್ಟು ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಆಯಿತಾ? ಈ ಥರನೂ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ನೀವು ಇದನ್ನು ಇಲ್ಲಿ ವಾಟ್ಸಪ್ನಲ್ಲಿ ಕಳಿಸಿದ್ದನ್ನು ಇಲ್ಲಿ ಡೌನ್ಲೋಡ್ ಅಂತ ಹೊಡೆದಾಗ ಅದು ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದು ನಿಮ್ಮ ಮೈ ಕಂಪ್ಯೂಟರ್ ಅಂತ ಮೇಲ್ಗಡೆ ಒಂದು ಮೈ ಡಾಕ್ಯುಮೆಂಟ್ಸ್ ಅಂತ ಏನೋ ಆಪ್ಷನ್ ಇರುತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಒಂದು ಫೋಲ್ಡರ್ ಇರುತ್ತೆ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ಡೇಟ್, ಹೌದಾ? ಕಾಪಿ ಆಫ್ ಕುವೆಂಪು ಅಂತ ಇದೆ. ಇದನ್ನು ರೈಟ್ ಬಟನ್ ಹೊಡೆದ್ಬಿಟ್ಟು ಮತ್ತೆ ಕಾಪಿ ಮಾಡ್ಕೊಳ್ಳಿ. ಇಲ್ಲೇ ರೈಟ್ ಬಟನ್ ಹೊಡೆದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಈ ಟೈಪ್ ನಿಮಗೆ ಸಿಂಬಾಲ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ನೀವು ಗೂಗಲ್ಗೆ ಹೋಗ್ಬಿಟ್ಟು www.google.comಗೆ ಹೋಗ್ಬಿಟ್ಟು ಇಲ್ಲಿ WinRAR ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟಿಗೆ WinRAR ಬೇಡ, ವಿನ್ಜಿಪ್ ಅಂತ ಮಾಡೋಣ. ವಿನ್ಜಿಪ್ ಡೌನ್ಲೋಡ್ ಅಂತ ಹೊಡೆಯೋಣ. ಇಲ್ಲಿ ಡೌನ್ಲೋಡ್ ವಿನ್ಜಿಪ್ ಫಾರ್ ಫ್ರೀ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಕಂಪ್ಯೂಟರ್ನಲ್ಲಿ ಈ ವಿನ್ಜಿಪ್ ಸಾಫ್ಟ್ವೇರ್ ಇಲ್ಲ ಅಂದರೆ ಇದು ಎಕ್ಸ್ಟ್ರಾಕ್ಟ್ ಆಗೋದಿಲ್ಲ. ಅದಕ್ಕಾಗಿ ಈ ವಿನ್ಜಿಪ್ ಸಾಫ್ಟ್ವೇರನ್ನು ಹಾಕ್ಕೊಳ್ಬೇಕು. ಇದು ಫ್ರೀ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನಿಮ್ಮದು ಟಾಸ್ಕ್ ಬಾರ್ನಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದು ಸಮ್ಟೈಮ್ ಇದು ಕಾಣಿಸ್ತಾ ಇಲ್ಲ ಅಂದರೆ ಮತ್ತೆ ಅಗೇನ್ ನೀವು ಎಲ್ಲಿ ಹೋಗಬೇಕು, ಇಲ್ಲಿ ಮೈ ಡಾಕ್ಯುಮೆಂಟ್ಸ್ಗೆ ಹೋಗ್ಬಿಟ್ಟು ಡೌನ್ಲೋಡ್ಸ್ನಲ್ಲಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ರೈಟ್ ಬಟನ್ ಹೊಡೆದ್ಬಿಟ್ಟು ಸಾರ್ಟ್ ಬೈ ಡೇಟ್ ಅಂತ ಹೇಳಿದರೆ ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಇದು ಎಸ್ ಅಂತ ಕೇಳುತ್ತೆ. ಆಲ್ರೆಡಿ ನನ್ನ ಕಂಪ್ಯೂಟರಲ್ಲಿ ಇದೆ, ಅದಕ್ಕಾಗಿ ಅದು ಅಪ್ಗ್ರೇಡ್ ಅಂತ ಕೇಳ್ತಾ ಇದೆ. ಈಗ ಈ ಥರ ಬಂದಮೇಲೆ ರೈಟ್ ಬಟನ್ ಹೊಡೆದ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾಕ್ಟ್ ಟು ಕಾಪಿ ಆಫ್ ಕುವೆಂಪು 2.0 ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಫೈಲ್ ಮೇಲೆ ರೈಟ್ ಬಟನ್ ಹೊಡೆದ್ಬಿಟ್ಟು ಎಕ್ಸ್ಟ್ರಾಕ್ಟ್ ಟು ಕಾಪಿ ಕುವೆಂಪು 2.0
ಅಂತ ಸೆಲೆಕ್ಟ್ ಮಾಡಬೇಕು. ಎಲ್ಲಿ ಆಯಿತು ಅದು ಡೌನ್ಲೋಡು? ಕುವೆಂಪು ಇಲ್ಲಿದೆ, ಹೌದಾ? ಇದನ್ನು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಕುವೆಂಪು 2.0 ಓಪನ್ ಮಾಡಿ. ಇದನ್ನು ಸೆಟಪ್ ಮೇಲೆ ಸೆಟಪ್ ಅಂತ ಕ್ಲಿಕ್ ಮಾಡಿ, ಎಸ್ ಅಂತ ಕ್ಲಿಕ್ ಮಾಡಿ. ಇದಕ್ಕೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಲ್ರೆಡಿ ನನ್ನ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಇದೆ, ಅದಕ್ಕಾಗಿ ಅದು ಮಾಡಿಫೈ, ರಿಪೇರ್, ರಿಮೂವ್ ಅಂತ ಕೇಳ್ತಾಯಿದೆ. ಅಟ್ ಪ್ರೆಸೆಂಟ್ ನಾನು ರಿಮೂವ್ ಅಂತ ಮಾಡ್ತೀನಿ, ಮತ್ತು ನಿಮಗೆ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಈಗ ಸೆಟಪ್ ಅಂತ ಹೇಳ್ತೀರಾ, ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಕ್ಸೆಪ್ಟ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎನಿವನ್ ಹೂ ಯೂಸಸ್ ದಿ ಕಂಪ್ಯೂಟರ್ ಆಲ್ ಯೂಸರ್ಸ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕಂಪ್ಲೀಟ್ ಇರಲಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅಂತ ಮಾಡಿ. ಇದಕ್ಕೆ ನುಡಿ ಫಾಂಟು ಕಂಪ್ಯಾಟಬಲ್ ಆಗಿರುತ್ತೆ. ನುಡಿ ಫಾಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಟೈಪ್ ಮಾಡಿದರೆ ಟೈಪ್ ಆಗುತ್ತೆ. ಇಲ್ಲಪ್ಪ ಅಂದರೆ ಕುವೆಂಪು ಅಂತ ಫಾಂಟ್ಸ್ ಇದ್ದಾವೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಟೈಪ್ ಮಾಡ್ಕೋಬೋದು. ಆಯಿತಾ? ಫಿನಿಶ್. ಇದು ಇನ್ಸ್ಟಾಲ್ ಆದಮೇಲೆ ನಿಮ್ಮ ಕಂಪ್ಯೂಟರ್ನಲ್ಲಿ ಡೆಸ್ಕ್ಟಾಪ್ ಮೇಲೆ ಇಲ್ಲಿ ಕುವೆಂಪು ಕನ್ನಡ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು MS ವರ್ಡನ್ನು ಓಪನ್ ಮಾಡೋಣ. MS ವರ್ಡನ್ನು ನೀವು ಯಾವ ಥರ ಓಪನ್ ಮಾಡ್ತೀರಾ? ಇಲ್ಲಿ ಸ್ಟಾರ್ಟಿಗೆ ಹೋಗ್ತೀರಾ, ಆಲ್ ಪ್ರೋಗ್ರಾಮ್ಸಿಗೆ ಹೋಗ್ತೀರಿ, ಹೌದಾ? ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007. ಇದು ನಿಮಗೆ ಕನ್ನಡ ಇದು ಕುವೆಂಪು ರನ್ ಆಗಬೇಕಪ್ಪ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ 2007 ಅಥವಾ 2010 ವರ್ಷನ್ ಇನ್ಸ್ಟಾಲ್ ಆಗಿರಬೇಕು ನಿಮ್ಮ ಕಂಪ್ಯೂಟರ್ನಲ್ಲಿ. ಮತ್ತು 2013, 2019, 2021 ಇನ್ಸ್ಟಾಲ್ ಮಾಡಿದರೆ ಬರೋದಿಲ್ಲ. ಇದೊಂದು ಕಂಡೀಷನ್. ಮೈಕ್ರೋಸಾಫ್ಟ್ ಆಫೀಸ್ 2007 ಅಥವಾ 2010 ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಾಂದರೆ ನಿಮ್ಮ ಕೀಬೋರ್ಡ್ನಲ್ಲಿ ಕಾಣಿಸ್ತಿರುವಂಥ ವಿಂಡೋಸ್ ಕೀ ಹಿಡಿದು ಬಿಟ್ಟು ಆರನ್ನು ಪ್ರೆಸ್ ಮಾಡಿದರೆ ಇಲ್ಲಿ ರನ್ ಅಂತ ವಿಂಡೋ ಬರುತ್ತೆ. ಇಲ್ಲಿ ವಿನ್ ವರ್ಡ್ ಅಂತ ಟೈಪ್ ಮಾಡಿಬಿಟ್ಟು ಓಕೆ ಅಂತ ಪ್ರೆಸ್ ಮಾಡಿದರೆ ಅದು ರನ್ ಆಗುತ್ತೆ. ನಂತರ ಕುವೆಂಪು ರನ್ ಮಾಡಿ. ಇಲ್ಲಿ ತುಂಗ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಕಾವೇರಿ ಸೆಲೆಕ್ಟ್ ಮಾಡಿ. ಕಾವೇರಿ ನಿಮಗೆ ಕೋಡ್ನಲ್ಲಿ ಟೈಪ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಾವೇರಿನ ಸೆಲೆಕ್ಟ್ ಮಾಡಬೇಕು. ಇದ್ರ ಕಿಲಿಮನಿ ವಿನ್ಯಾಸ ಅಂತಲೇ ಡಿಸ್ಪ್ಲೇ ಆಗುತ್ತೆ, ಯಾವ ಥರ ಬರುತ್ತೆ, ಯಾವ್ಯಾವ ಕೀಸ್ ಇದೆ ಅಂತಾರೆ. ಇಲ್ಲಿ ನಾನು ಕಾವೇರಿ ಅಂತ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಟಾಸ್ಕ್ ಬಾರ್ನಲ್ಲಿ ಬಂದು ಕುಳಿತುಕೊಳ್ಳುತ್ತೆ. ನಂತರ ಏನು ಮಾಡ್ತೀರಾ? ಇಲ್ಲಿ ಫಾಂಟನ್ನು ಚೇಂಜ್ ಮಾಡಿ. ಕುವೆಂಪು ಫಾಂಟನ್ನು ಸೆಲೆಕ್ಟ್ ಮಾಡೋಣ. ಹೇಮಾವತಿ ಅಂತ ಇದೆ, ಹೌದಾ? ಹೇಮಾವತಿ ಈ ಫಾಂಟನ್ನು ಯಾವುದಾದ್ರೂ ಸೆಲೆಕ್ಟ್ ಮಾಡಿ. ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ತೀನಿ. ಹೇಮಾವತಿ ಬೇಡ, ತಡ್ರಿ. ಇದು ನುಡಿ ಫಾಂಟನ್ನು ಸೆಲೆಕ್ಟ್ ಮಾಡೋಣ. ಕುವೆಂಪು ಅಂತ ಇದೆ ಫಾಂಟ್, ಕುವೆಂಪು ಅಂತ ಇದೆ. ಇಲ್ಲಿ ಕೆನಲ್ಲಿ ಬರುತ್ತೆ. ಕೆಯಿಂದ ಕೆ ಹೌದಾ? ಕೆಯಿಂದ ಇದೇನು ಬರುತ್ತಲ್ಲ ಇವೆಲ್ಲ ಫಾಂಟ್ಸ್ ಕನ್ನಡ ಫಾಂಟ್ಸ್. ನೀವು ಕುವೆಂಪು ಫಾಂಟ್ಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿದರೂ ನಡೆಯುತ್ತೆ, ಅಥವಾ ನುಡಿ ಫಾಂಟನ್ನು ಸೆಲೆಕ್ಟ್ ಮಾಡಿದರೂ ನಡೆಯುತ್ತೆ. ಈ ಥರ ನೀವು ಟೈಪ್ ಮಾಡ್ಕೋಬೋದು. ಹೌದಾ? ಓಕೆ, ಗೊತ್ತಾಯ್ತಲ್ಲ? ಓಕೆ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಆಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಿಮಗೆ ಯಾವುದಾದ್ರೂ ವಿಡಿಯೋ ಬೇಕೆಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ
ಹಾಕಿದಲ್ಲಿ ನಾವು ಆ ಥರ ಒಂದು ವಿಡಿಯೋನ ಮಾಡಿಬಿಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.